ಏಪ್ರಿಲ್ 1ಕ್ಕೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅದ್ಧೂರಿ ಕರಗ ಧರ್ಮರಾಯಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನೇಮಕ. ಬೆಂಗಳೂರಿನ ಕರಗ ಇದು ಏಪ್ರಿಲ್ 1ಕ್ಕೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನಡೆಯುತ್ತೆ. ಧರ್ಮರಾಯಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನೇಮಕವಾಗಿದೆ. ನೂತನ ಅಧ್ಯಕ್ಷರಾಗಿ ಚಳ್ಳಕೆರೆ ನಾರಾಯಣಸ್ವಾಮಿ ನೇಮಕವಾಗಿದ್ದಾರೆ. ಅರ್ಚಕರು ಸೇರಿ 8 ಮಂದಿಗೆ ಕರಗ ಸಮಿತಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ. 8 ಮಂದಿ ಇದ್ದಾರೆ ಅರ್ಚಕರನ್ನ ಸೇರಿ ಈಗ ಸಮಿತಿಯಲ್ಲಿ. ದೇವಾಲಯದ ಒಳಗಿನ ಜವಾಬ್ದಾರಿ ಮುಜರಾಯಿ ಇಲಾಖೆಯದ್ದು. ದೇವಾಲಯದ ಹೊರಗಿನ ಜವಾಬ್ದಾರಿ ಜಿಬಿಎಗೆ ವಹಿಸಲಾಗಿರುತ್ತೆ. ಈ ಬಾರಿ ಕರಗಕ್ಕೆ ದಸರಾ ಮಾದರಿಯ ಲೈಟಿಂಗ್ ಅನ್ನ ಹಾಕ್ತಾರಂತೆ. ಹಡನ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಲೈಟಿಂಗ್ ಆಗತ್ತೆ ಈ ಸಲ. ಇದೆಲ್ಲದರ ಜವಾಬ್ದಾರಿಯನ್ನು ಜಿಬಿಎ ಅವರೇ ನೋಡಿಕೊಳ್ತಾರೆ. ಮೈಸೂರು ಮಾದರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪೊಲೀಸರಿಗೆ ಕಾರ್ಯಕ್ರಮ ಸ್ಥಳ ಹುಡುಕಲು ಸೂಚನೆಯನ್ನ ಕೊಡಲಾಗಿದೆ. ಈ ಬಾರಿ ಕರಗ ಉತ್ಸವಕ್ಕೆ ಸಿಎಂ ಡಿಸಿಎಂ ಇಬ್ಬರೂ ಇರ್ತಾರೆ. ಮುಜರಾಯಿ ಮತ್ತು ಜಿಬಿಎ ಸಪರೇಟ್ ಆಗಿ ವೆಚ್ಚ ಮಾಡುತ್ತೆ. ಕರಗ ಯಾರು ಹಾರೋದು ಅಂತ ಕೂಡ ಸಮಿತಿಯವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಏಪ್ರಿಲ್ 1ಕ್ಕೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಧರ್ಮರಾಯಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ನೇಮಕವಾಗಿದೆ. ನೂತನ ಅಧ್ಯಕ್ಷರಾಗಿ ಚಳ್ಳಕೆರೆ ನಾರಾಯಣಸ್ವಾಮಿ ನೇಮಕರಾಗಿದ್ದಾರೆ. ಅರ್ಚಕರು ಸೇರಿ 8 ಮಂದಿಗೆ ಕರಗ ಸಮಿತಿಯಲ್ಲಿ ಸ್ಥಾನವನ್ನ ಕೊಡಲಾಗಿದೆ. ದೇವಾಲಯದ ಒಳಗಿನ ಜವಾಬ್ದಾರಿ ಮುಜರಾಯಿ ಇಲಾಖೆಯದು. ದೇವಾಲಯದ ಹೊರಗಿನ ಜವಾಬ್ದಾರಿ ಜಿಬಿಎಗೆ ಸೇರಿತು. ಬೆಂಗಳೂರಿನ ಕರಗ ಇದು ವಿಶ್ವವಿಖ್ಯಾತ ಕರಗ. ಏಕೆಂದ್ರೆ ಬೆಂಗಳೂರಿನಲ್ಲೇ ನಡೆಯುವಂತಹ ಅತ್ಯಂತ ವಿಶಿಷ್ಟ ಆಚರಣೆ ಇದು. ಧರ್ಮರಾಯಸ್ವಾಮಿ ದ್ರೌಪದಿಯನ್ನ ಹೊತ್ತು ಕರಗ ಮಹೋತ್ಸವವನ್ನ ಏನು ನಡೆಸ್ತಾರೆ, ಇದನ್ನ ನೋಡೋದಕ್ಕೆ ಜಗತ್ತಿನ ನಾನಾ ಕಡೆಯಿಂದ ಬರ್ತಾರೆ ಪ್ರೇಕ್ಷಕರು. ಮತ್ತು ಎಲ್ಲಿದ್ರೂ ಕೂಡ ಕರಗವನ್ನ ನೋಡೋಕೆ ಭಕ್ತರ ಸಮೂಹವೇ ನೆರೆದಿರುತ್ತೆ. ಈ ಬಾರಿ ಮೈಸೂರು ದಸರಾ ಮಾದರಿಯಲ್ಲೇ ಕರಗ ಮಹೋತ್ಸವವನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ದೇವಾಲಯದ ಒಳಗಿನ ಜವಾಬ್ದಾರಿ ಮುಜರಾಯಿ ಇಲಾಖೆ ವಹಿಸಿಕೊಂಡರೆ ದೇವಾಲಯದ ಹೊರಗಿನ ಜವಾಬ್ದಾರಿ ಏನಿದೆ ಇದನ್ನ ಜಿಬಿಎ ನೋಡಿಕೊಳ್ಳುತ್ತೆ. ಈ ಬಾರಿ ಕರಗಕ್ಕೆ ದಸರಾ ಮಾದರಿಯಲ್ಲಿ ಲೈಟಿಂಗ್ಸ್ ಇರುತ್ತೆ. ಹಡನ್ ಸರ್ಕಲ್, ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಲೈಟಿಂಗ್ ಆಗತ್ತೆ. ಸೇಮ್ ಮೈಸೂರಿನಲ್ಲಿ ಹೇಗೆ ಲೈಟಿಂಗ್ ವ್ಯವಸ್ಥೆ ದಸರಾ ಟೈಮ್ನಲ್ಲಿ ಇರುತ್ತೋ ಅದೇ ರೀತಿ ಬಹು ಸುಂದರವಾಗಿ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಕರಗ ಮಹೋತ್ಸವದಲ್ಲಿ ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈಗ ಇದೆಲ್ಲರ ಜವಾಬ್ದಾರಿಯನ್ನ ಜಿಬಿಎ ಅವರು ನೋಡಿಕೊಳ್ತಾರೆ. ಮೈಸೂರು ಮಾದರಿಯಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥದ್ದು ಕೂಡ ನಿರ್ಧಾರವಾಗಿದೆ. ಮೈಸೂರು ದಸರಾ ಉತ್ಸವದಲ್ಲಿ ಆಗುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಯುವ ದಸರಾ ಇರ್ಬೋದು, ಬೇರೆ ಬೇರೆ ಕಲೆಗಳಿಗೆ ಕಲಾತ್ಮಕವಾಗಿ ಬೇರೆ ಬೇರೆ ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಹೇಳ್ತಿರೋ ಹಾಗೆ ಮೈಸೂರು ಮಾದರಿಯಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು ಅಂತ ಕೂಡ ನಿರ್ಧಾರವನ್ನು ಮಾಡಲಾಗಿದೆಯಂತೆ. ಪೊಲೀಸರು ಕಾರ್ಯಕ್ರಮಕ್ಕೆ ಯಾವ ಸ್ಥಳ ಹೇಳುತ್ತಾರೋ ಆ ಸೂಚನೆಯ ಮೇರೆಗೆ ಈಗ ಪೊಲೀಸರಿಗೆ ಆ ಸ್ಥಳವನ್ನು ಹುಡುಕಲು ಕೂಡ ಸೂಚನೆಯನ್ನ ಕೊಡಲಾಗಿದೆ. ಈ ಬಾರಿ ಕರಗ ಉತ್ಸವಕ್ಕೆ ಸಿಎಂ ಡಿಸಿಎಂ ಇಬ್ಬರೂ ಸಹ ಉಪಸ್ಥಿತರಿರ್ತಾರಂತೆ. ಮುಜರಾಯಿ ಮತ್ತು ಜಿಬಿಎ ಸಪರೇಟ್ ವೆಚ್ಚ ಮಾಡುತ್ತೆ. ಕರಗ ಯಾರು ಹಾರೋದು ಅಂತ ಕೂಡ ಈ ಸಮಿತಿ ನಿರ್ಧಾರವನ್ನ ಮಾಡುತ್ತೆ. ಸದ್ಯ ನೂತನ ಅಧ್ಯಕ್ಷರಾಗಿ ಚಳ್ಳಕೆರೆ ನಾರಾಯಣಸ್ವಾಮಿ ನೇಮಕರಾಗಿದ್ದಾರೆ. ಕರಗ ಯಾರು ಹೊರಬೇಕು ಅಂತ ಈ ಸಮಿತಿ ನಿರ್ಧಾರ ಮಾಡುತ್ತೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಮಾಹಿತಿಯನ್ನು ಸದ್ಯಕ್ಕೆ ತಿಳಿಸಿದ್ದಾರೆ. ಆದರೆ ನೂತನ ಅಧ್ಯಕ್ಷರಾಗಿ ಈಗ ಚಳ್ಳಕೆರೆ ನಾರಾಯಣಸ್ವಾಮಿ ನೇಮಕರಾಗಿದ್ದಾರೆ. ಅರ್ಚಕರು ಸೇರಿದಂತೆ 8 ಮಂದಿ ಕರಗ ಸಮಿತಿಯಲ್ಲಿದ್ದಾರೆ. ಈ ಬಾರಿ ಕರಗ ಉತ್ಸವದಲ್ಲಿ ಕರಗ ಯಾರು ಹೊರಬೇಕು ಅನ್ನೋದನ್ನ ಸಮಿತಿಯೇ ನಿರ್ಧಾರ ಮಾಡುತ್ತೆ. ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ.